ನಿಮಗೆ ಸ್ಟ್ರೆಸ್, ಕನ್ಫ್ಯೂಷನ್, ಲೈಫಲ್ಲಿ ಬ್ಲಾಕ್ ಇದೆ ಅಂತ ಅನಿಸ್ತಾ ಇದೆಯಾ? ಎಲ್ಲ ನಿಂತೋಗಿದೆ, ಸ್ಟಕ್ ಆಗಿದೆ ಅಂತ ಫೀಲ್ ಆಗ್ತಿದೆಯಾ? ಹಾಗಾದ್ರೆ ಅದು ಲಕ್ ಪ್ರಾಬ್ಲಮ್ ಅಲ್ಲ, ಅದು ನಿಮ್ಮೊಳಗಿರೋ 7 ಚಕ್ರಗಳ ಬ್ಲಾಕ್ ಪ್ರಾಬ್ಲಮ್ ಆಗಿದೆ. ಹೌದು, ನಮ್ಮ ದೇಹದಲ್ಲಿ 7 ಚಕ್ರಗಳು ಬ್ಲಾಕ್ ಇದ್ರೆ ಈ ಥರ ಫೀಲ್ ಆಗುತ್ತೆ. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಹೇಳ್ತಿದ್ದೀನಿ 7 ಚಕ್ರಗಳು ಮಾಡೋದು ಹೇಗೆ, ಯಾಕೆ ಇದು ತುಂಬ ಅವಶ್ಯಕತೆಯಾಗಿದೆ, ಅದು ನಮ್ಮ ಲೈಫ್, ಹೆಲ್ತ್, ಮೈಂಡ್ ಎಲ್ಲ ಹೇಗೆ ಚೇಂಜ್ ಮಾಡುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ವಿವರಿಸುತ್ತೇನೆ. ಎಲ್ಲರೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಯಾರೆಲ್ಲ ಚಕ್ರನ ಮಾಡ್ತಾ ಇದ್ದೀರಾ ಮತ್ತು ಯಾರೆಲ್ಲ ಮಾಡಬೇಕು ಅಂತ ಇದ್ದೀರಾ ಅವರು ಕಾಮೆಂಟ್ ಹಾಕಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಮುಂದಿನ ವಿಡಿಯೋದಲ್ಲಿ 7 ಚಕ್ರಗಳ ಮೆಡಿಟೇಷನ್ ಮತ್ತು ಅವರ ಮೂಲ ಮಂತ್ರಗಳು ಮೆಡಿಟೇಷನ್ ರೂಪದಲ್ಲಿ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕೆಂದರೆ ಈ 7 ಚಕ್ರಗಳು ನಮ್ಮ ಜೀವನ ಬದಲಾಯಿಸುವ ಶಕ್ತಿ ಹೊಂದಿದೆ. ನೀವೆಲ್ಲ ನೋಡಿರಬಹುದು, ಅನೇಕ ಸಾಧಕರು ಯಾರೆಲ್ಲ ಇವಾಗ ಸಕ್ಸಸ್ಫುಲ್ ಇದ್ದಾರೆ ಅವರ ಕಥೆಯನ್ನು ಕೇಳಿದಾಗ ಅವರು ಎಲ್ಲೋ ಒಂದು ಕಡೆ ಬೆಳಗ್ಗೆ ಬೇಗ ಎದ್ದೇಳ್ತೀವಿ ಅಂತ ಹೇಳ್ತಾರೆ, ಮತ್ತು ಹೆಲ್ದಿ ಫುಡ್ಡು ಮತ್ತು ಮೆಡಿಟೇಷನ್ ಅಂತ ಹೇಳ್ತಾರೆ. ಹೌದು, ನಾವು 7 ಚಕ್ರ ಮಾಡದೇ ಇದ್ದರೆ ಏನು ಮಾಡೋಕ್ಕೆ ಆಗಲ್ಲ. ಅದೇ ಥರ ನಾವು 7 ಚಕ್ರ ಮಾಡದೇ ಇದ್ದರೂ ಕೇವಲ ಧ್ಯಾನವನ್ನು ಮಾಡೋದ್ರಿಂದ ಕೂಡ ಈ 7 ಚಕ್ರಗಳು ತಾನಾಗಿಯೇ ಜಾಗೃತವಾಗುತ್ತವೆ. ಹೌದು, ಈ 7 ಚಕ್ರಗಳನ್ನು ನಾವು ಪೂರ್ತಿಯಾಗಿ ಗುರು ಇಲ್ಲದೆ ಜಾಗೃತೆನೂ ಮಾಡಬಾರ್ದು, ಯಾಕೆಂದರೆ ಇದನ್ನು ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ಸೊ ನಾವು ಇದನ್ನು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಬೇಕು. ಆಮೇಲೆ ಈ ಚಕ್ರಗಳು ನಾರ್ಮಲ್ ಪೀಪಲ್ಗೆ ಗೊತ್ತೇ ಇರೋದಿಲ್ಲ ನಮ್ಮೊಳಗೆ 7 ಚಕ್ರ ಇದ್ದಾವೆ ಅಂತ. ಅಂದರೆ 70% ಜನರಿಗೆ ಇದರ ಬಗ್ಗೆ ಮಾಹಿತಿನೇ ಇಲ್ಲ. ಸೊ ಎಲ್ಲರೂ ಆಧ್ಯಾತ್ಮಿಕ ಹಾದಿಯಲ್ಲಿ ಇರೋರೇ ಈ 7 ಚಕ್ರಗಳ ಬಗ್ಗೆ ತಿಳ್ಕೊಂಡಿರ್ತಾರೆ ಮತ್ತು ಮಾಡಬೇಕು ಅಂತ ಅವರಿಗೆ ಅನಿಸುತ್ತೆ. ಸೊ ತಡ ಮಾಡದೆ ನಾವು 7 ಚಕ್ರಗಳಿಂದ ಏನೇನು ಬೆನಿಫಿಟ್ಸ್ ಇದ್ದಾವೆ ಮತ್ತು ಅವು ಮಾಡೋದು ಏಕೆ ಇಂಪಾರ್ಟೆಂಟು, ಅವು ಮಾಡಲಿಲ್ಲ ಅಂದರೆ ಏನೆಲ್ಲ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ. ತಡ ಮಾಡದೆ ನೋಡೋಣ ಬನ್ನಿ. ನಾವು ಈ 7 ಚಕ್ರ ಏನಕ್ಕೆ ಮಾಡಬೇಕು ಅನ್ನೋದಕ್ಕೆ ಮುಖ್ಯ ಕಾರಣ, ಎನರ್ಜಿ ಬ್ಲಾಕ್ ಕ್ಲಿಯರ್ ಆಗುತ್ತೆ. ನಮ್ಮ ಶಕ್ತಿಯು ಬ್ಲಾಕ್ ಆಗಿರುತ್ತೆ, ಯಾಕೆಂದರೆ ನಾವು ಮಾನವ ಶರೀರದಲ್ಲಿ ಬಂದ ಮೇಲೆ ನಮಗೆ ಏನೂ ನೆನಪಿರೋದಿಲ್ಲ. ಅದಕ್ಕೆ ಎಲ್ಲ ಎನರ್ಜಿಗಳು ಬ್ಲಾಕ್ ಆಗಿರುತ್ತವೆ. ಕೆಲವೊಬ್ರದ್ದು ಆ್ಯಕ್ಟಿವ್ ಇರುತ್ತೆ, ಅವ್ರದ್ದು ಹಿಂದಿನ ಜನ್ಮದ ಪುಣ್ಯ ಅಂತ ಹೇಳ್ಬೋದು. ಇನ್ನು ಕೆಲವರು ಧ್ಯಾನ ಮಾಡ್ತಿದ್ದಂಗೆ ಅವ್ರ ಶಕ್ತಿಗಳು ಆ್ಯಕ್ಟಿವ್ ಆಗುತ್ತೆ ಸ್ವಲ್ಪ ದಿನಕ್ಕೆ, ಇನ್ನು ಕೆಲವರಿಗೆ ಎಷ್ಟೋ ವರ್ಷಗಳಾಗುತ್ತೆ. ಬನ್ನಿ, ನಮ್ಮ ದೇಹದ ಎನರ್ಜಿ ಫ್ಲೋ ಸರಿಯಾಗಿ ಇಲ್ಲ ಅಂದರೆ ಸ್ಟ್ರೆಸ್, ಭಯ, ಕನ್ಫ್ಯೂಸ್ ಬರುತ್ತೆ. ಚಕ್ರ ಸಾಧನೆ ಇದು ಕ್ಲಿಯರ್ ಮಾಡುತ್ತದೆ. ಹೌದು, ನಾವು ಚಕ್ರ ಮಾಡಿದಾಗ ನಾವು ಒಂಥರ ಫಿಯರ್ಲೆಸ್ ಆಗ್ತೀವಿ, ಸರಿಯಾದ ಡಿಸಿಷನ್ ತಗೋತೀವಿ, ರೆಸ್ಟ್ಲೆಸ್ ಕೂಡ ಅನಿಸೋದಿಲ್ಲ, ಮತ್ತು ಭಯ ಕೂಡ ಇರೋದಿಲ್ಲ, ಸ್ಟ್ರೆಸ್ ಕೂಡ ಇರೋದಿಲ್ಲ, ಯಾರೇನೇಂದ್ರೂ ಕೇರ್ ಮಾಡಲ್ಲ, ಆ ಥರ ನಾವು ಆಗಿಬಿಡ್ತೀವಿ. ಎರಡನೇ ಪಾಯಿಂಟ್ ಬಂದುಬಿಟ್ಟು ಮನಸ್ಸಿಗೆ ಶಾಂತಿ ಮತ್ತು ಕ್ಲಿಯಾರಿಟಿ. ನಾವೆಲ್ಲ ಮಾಡ್ತಾ ಇರ್ತೀವಿ, ಆದರೆ ನಮ್ಮ ಮನಸ್ಸಿಗೆ ಶಾಂತಿ ಅನ್ನೋದೇ ಇರಲ್ಲ. ಲೈಫಲ್ಲಿ ಮುಂದೆ ಏನು ಮಾಡಬೇಕನ್ನೋ ಕ್ಲಿಯಾರಿಟಿ ಕೂಡ ಸಿಗ್ತಾ ಇರೋಲ್ಲ. ತುಂಬಾ ಓವರ್ ಥಿಂಕಿಂಗ್ ಮಾಡಿರ್ತೀವಿ, ಆ ಓವರ್ ಥಿಂಕಿಂದ ನಾವು ಟೆನ್ಷನಲ್ಲಿ ಹೋಗಿರ್ತೀವಿ. ಆ ಟೆನ್ಷನು ಮನಸ್ಸಿಗೆ ನೆಗೆಟಿವಿಟಿ ಥಾಟ್ ಕೊಡುತ್ತೆ. ಅದೇ ಚಕ್ರನ ಬ್ಯಾಲೆನ್ಸಲ್ಲಿ ಇಟ್ಕೊಂಡ್ರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಹೆಲ್ತ್ ಸಪೋರ್ಟ್ ಕೂಡ ಕೊಡುತ್ತೆ. ಇದು ಥರ್ಡ್ ಪಾಯಿಂಟ್. ಪ್ರತಿ ಚಕ್ರ ಒಂದೊಂದು ಆರ್ಗನ್ ಜೊತೆ ಕನೆಕ್ಟ್ ಆಗಿದೆ. ಬ್ಯಾಲೆನ್ಸ್ ಇದ್ದರೆ ಹೆಲ್ತ್ ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗುತ್ತದೆ. ಸೊ ಅದಕ್ಕೆ ಹೆಲ್ತ್ ಕೂಡ ನಾವು ಈ 7 ಚಕ್ರ ಮೆಡಿಟೇಷನ್ ಮಾಡುವುದರಿಂದ ಸರಿ ಮಾಡ್ಕೋಬಹುದು. ಫೋರ್ತ್ ಒನ್, ಇಮೋಷನ್ಸ್ ಹೀಲಿಂಗ್.
ಯಾವಾಗಲೂ ಸ್ಯಾಡ್ ಆಗಿರೋರು ಅವರಿಗೆ ಇಮೋಷ್ನಲ್ ಹೀಲಿಂಗ್ ಅವಶ್ಯಕತೆ ಇದೆ ಅಂತ ಅರ್ಥ. ಪಾಸ್ಟ್ ಲೈಫ್ ಪೇನ್ ಅಥವಾ ಪಾಸ್ಟ್ ಜನ್ಮದ ಪೇನ್ ಕೂಡ ಇರ್ಬೋದು. ಕೋಪ, ಜೆಲೆಸಿ, ಇನ್ಸೆಕ್ಯೂರಿಟಿ ಈ ಎಲ್ಲ ನೋವನ್ನು ಸ್ಲೋಲಿ ಈ 7 ಚಕ್ರ ಮೆಡಿಟೇಷನ್ ಹೀಲ್ ಮಾಡುತ್ತದೆ. ಫಿಫ್ತ್ ಒನ್, ಕಾನ್ಫಿಡೆನ್ಸ್ ಆ್ಯಂಡ್ ಇನ್ನರ್ ಪವರ್ ಹೆಚ್ಚಿಸುತ್ತದೆ. ರೂಟ್ ಮತ್ತು ಸೋಲಾರ್ ಪ್ಲೆಕ್ಸಸ್ ಚಕ್ರ ಸ್ಟ್ರಾಂಗ್ ಇದ್ದರೆ ಫಿಯರ್ ಕಮ್ಮಿ, ಕಾನ್ಫಿಡೆನ್ಸ್ ಫುಲ್ ಜಾಸ್ತಿ ಆಗುತ್ತದೆ. ಸಿಕ್ಸ್ತ್ ಒನ್, ಇಂಟ್ಯೂಷನ್ ಆ್ಯಂಡ್ ಭಕ್ತಿ ಗ್ರೋ ಮಾಡುತ್ತದೆ. ನೋಡಿ, ಈ 7 ಚಕ್ರ ಮಾಡೋರೆ ಮೊದಲನೇದಾಗಿ ಆಧ್ಯಾತ್ಮಿಕ ಜನರು. ಆ ಆಧ್ಯಾತ್ಮಿಕ ಜನರಿಗೆ ಇನ್ನೂ ಭಕ್ತಿ ಜಾಸ್ತಿ ಮಾಡುತ್ತದೆ. ಆಜ್ಞಾ ಚಕ್ರ ಮತ್ತು ಸಹಸ್ರಾರ ಚಕ್ರ ಆಕ್ಟಿವ್ ಆದರೆ ನಾವು ದೇವರ ಜೊತೆ ಕನೆಕ್ಷನ್ನ ಸ್ಟ್ರಾಂಗ್ ಮಾಡ್ಬೋದು. ಯೂನಿವರ್ಸ್ ಜೊತೆ. ಲೈಫ್ ಪರ್ಪಸ್ ಆ್ಯಂಡ್ ಕ್ಲಿಯಾರಿಟಿ, ನನ್ನ ಲೈಫ್ ಪರ್ಪಸ್ ಏನು ಅಂತ ಕ್ಲಿಯಾರಿಟಿ ಸಿಗುತ್ತದೆ. ನಾವು ಬಂದಿದ್ವಿ ಭೂಮಿ ಮೇಲೆ ಅಂದರೆ ಎಲ್ರಿಗೂ ಒಂದು ಪರ್ಪಸ್ ಇದ್ದೇ ಇರುತ್ತೆ. ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ, ಯಾವ್ದು ಚೂಸ್ ಮಾಡಲಿ. ಜಾಬ್ ಆಗಿರ್ಬೋದು, ಏನೇ ಒಂದಾಗಿರ್ಬೋದು. ಫುಲ್ ಕ್ಲಿಯಾರಿಟಿ ಸಿಗುತ್ತೆ ಇದರಿಂದ. ಮತ್ತು ಸರಿ ದಾರಿಗೆ ನಾವು ಹೋಗ್ತೀವಿ ಆ ಇಂಟ್ಯೂಷನ್ನಿಂದ. ಮುಂದೆ ದಾರಿನೇ ಇಲ್ಲ ಅನ್ನೋ ಥರ ಫೀಲ್ ಇರುತ್ತಲ್ಲ, ಅದು ಸ್ಟಾಪ್ ಆಗುತ್ತದೆ. ಟೋಟಲ್ ಆಗಿ ಒಂದು ಲೈನಲ್ಲಿ ಹೇಳಬೇಕಂತಂದರೆ 7 ಚಕ್ರ ಮಾಡೋದು ಅಂದರೆ ಬಾಡಿ ಪ್ಲಸ್ ಮೈಂಡ್ ಪ್ಲಸ್ ಸೋಲ್ ಈಸ್ ಈಕ್ವಲ್ ಟು ಪರ್ಫೆಕ್ಟ್ ಬ್ಯಾಲೆನ್ಸ್. ಈ 7 ಚಕ್ರಗಳು ಮಾಡುವುದರಿಂದ ನಾವು ನಮ್ಮ ಗುರಿಗಳತ್ತ, ಸಕ್ಸಸ್ ಅತ್ತ ತುಂಬನೇ ವೇಗವಾಗಿ ಹೋಗ್ತೀವಿ. ಹಾಗೆ ಇದು ಗುರುಗಳು ಇಲ್ಲದೆ ಮಾಡಬಾರದು ಅಂತ ಹೇಳ್ತಾರೆ. ಆದರೆ ಗುರುಗಳು ಇಲ್ಲದೆ ನಾವು ದೇವರ ಸನ್ನಿಧಿಯಲ್ಲಿ ಅವರಿಗೆ ಅಂದರೆ ಯೂನಿವರ್ಸ್ಗೆ ಹ್ಯಾಂಡಲ್ ಮಾಡಿ ನಾವು ಡೈಲಿ ಒಂದೊಂದು ಚಕ್ರ ಅಂದರೆ 5-5 ನಿಮಿಷ ಮಾಡಿಬಿಟ್ಟು ಅದನ್ನು ಬ್ಯಾಲೆನ್ಸಲ್ಲಿ ಇಟ್ಕೋಬೇಕು. ಗೈಡೆಡ್ ಮೆಡಿಟೇಷನ್ ಕೂಡ ಮಾಡ್ಬೋದು ನಾವು. ಹಾಗೆ ಎಲ್ಲ ಚಕ್ರಗಳ ಮಂತ್ರಗಳು ನಾವು 2-2 ನಿಮಿಷನ ಚಾಂಟ್ ಮಾಡ್ಬೋದು. ಇದರಿಂದ ಚಕ್ರಗಳು ಆಕ್ಟಿವೇಟ್ ಆಗುತ್ತವೆ. ಅಂದರೆ ಫುಲ್ಲಾಗಿ ಆಕ್ಟಿವೇಟ್ ಆಗಲ್ಲ, ಅದು ಬ್ಯಾಲೆನ್ಸಲ್ಲಿರುತ್ತೆ. ಆಲ್ಮೋಸ್ಟ್ ಎಲ್ಲ ಜನರು ಚಕ್ರನ ಮಾಡ್ತಾರೆ, ನಾನು ಮಾಡ್ತೀನಿ ಡೈಲಿ. ಇಲ್ಲಾಂದರೆ ವಾರದಲ್ಲಿ 3 ದಿನ ಆದರೂ ನಾನು ಮಾಡ್ತೀನಿ. ಚಕ್ರ ಮಾಡೋದಕ್ಕಿಂತ ನಾನು ಧ್ಯಾನ ಜಾಸ್ತಿ ಮಾಡ್ತೀನಿ. ಆ ಧ್ಯಾನದಿಂದ ನನ್ನ ಚಕ್ರಗಳು ಆಟೋಮೆಟಿಕ್ಕಾಗಿ ಆಕ್ಟಿವ್ ಆಗುತ್ತವೆ. ಆಲ್ಮೋಸ್ಟ್ ಚಕ್ರ ಮಾಡುವವರು ಎಲ್ಲರೂ ದೇವರ ಭಕ್ತರಾಗುತ್ತಾರೆ. ಸೊ ಯಾರಿಗೂ ಭಯ ಬೇಡ, ನೀವು ಮನಸ್ಸಿನಿಂದ ದೇವರಿಗೆ ಸಮರ್ಪಣೆ ಮಾಡಿ ಈ ಚಕ್ರಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾವುದೇ ಭಯ ಬೇಡ, ಅದು ಬ್ಯಾಲೆನ್ಸಲ್ಲಿರುತ್ತೆ. ಲೈಫಲ್ಲಿ ಸ್ಥಿರತೆ ಬರುತ್ತೆ ಮತ್ತು ಸಕ್ಸಸ್ ಕಡೆಗೆ ನಾವು ಹೋಗ್ತಾ ಇರ್ತೀವಿ. ಚಕ್ರ ಮಾಡೋದನ್ನ ಮರಿಬೇಡಿ. ತಪ್ಪದೆ ನಮಗಾಗಿ, ನಮ್ಮ ಗೋಲ್ನ ರೀಚ್ ಆಗೋಕ್ಕೆ ಡೈಲಿ 10 ಮಿನಿಟ್ಸ್ ನಮಗಾಗಿ ಕೊಡಿ. ನಮಗಾಗಿ ಅಂದರೆ ನಮಗೋಸ್ಕರ ನಾವು ತೆಗೆದಿಟ್ಕೋಬೇಕು ಅಂತ ಹೇಳಿದ್ದು. ಈ ಚಕ್ರನ ಆಕ್ಟಿವೇಟ್ ಆದಾಗ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಕೂಡ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಯಾವುದೇ ಫಿಯರ್ ಇಲ್ಲದೆ ನೀವು ಚಕ್ರನ ಮಾಡೋಕ್ಕೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿ, ಅದು ತುಂಬ ಇಂಪಾರ್ಟೆಂಟು. ಆ 7 ಚಕ್ರಗಳು ಯಾವ್ಯಾವು ಎಂದು ನೋಡೋಣ ಬನ್ನಿ. ಮೂಲಾಧಾರ ಚಕ್ರ, ಇಂಗ್ಲಿಷಲ್ಲಿ ರೂಟ್ ಚಕ್ರ ಅಂತ ಕರೀತಾರೆ. ಎರಡನೇದು ಸ್ವಾಧಿಷ್ಠಾನ ಚಕ್ರ, ಸ್ಯಾಕ್ರಲ್ ಚಕ್ರ ಅಂತಲೂ ಕರೀತಾರೆ. ಮೂರನೇದು ಮಣಿಪುರ ಚಕ್ರ, ಸೋಲಾರ್ ಪ್ಲೆಕ್ಸಸ್ ಚಕ್ರ ಅಂತಲೂ ಕರೀತಾರೆ. ನಾಲ್ಕನೇದು ಅನಾಹತ್ ಚಕ್ರ, ಹಾರ್ಟ್ ಚಕ್ರ ಅಂತಲೂ ಕರೀತಾರೆ. ವಿಶುದ್ಧ ಚಕ್ರ, ಥೈರಾಯ್ಡ್ ಚಕ್ರ ಅಂತಲೂ ಕರೀತಾರೆ. ಆಜ್ಞಾ ಚಕ್ರ, ಥರ್ಡ್ ಐ ಚಕ್ರ ಅಂತಲೂ ಕರೀತಾರೆ. ಸಹಸ್ರ ಚಕ್ರ, ಕ್ರೌನ್ ಚಕ್ರ ಅಂತಲೂ ಕರೀತಾರೆ. ಈ ಚಕ್ರಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಯಾವ ಚಕ್ರ ಯಾವ ಕಲರ್ ಇದೆ, ಅದರದ್ದು ಡೇ ಯಾವುದು, ಅದರದ್ದು ಮಂತ್ರ ಯಾವುದು, ಮತ್ತು ಯಾವ ಟೈಮಲ್ಲಿ ಮಾಡಬೇಕು ಅಂದರೆ ಇದು ಮಾರ್ನಿಂಗ್ ಟೈಮ್ ಮಾಡಬೇಕು. ಮಿಕ್ಕಿದೆಲ್ಲ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಯಾಕೆಂದರೆ ವಿಡಿಯೋ ತುಂಬಾ ಲಾಂಗ್ ಆಗ್ತಾ ಇದೆ. ಸೊ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆದಷ್ಟು. ಮತ್ತು ಯಾವ ಚಕ್ರ ಎಲ್ಲಿರುತ್ತೆ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀನಿ.
ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಇದೇ ಥರ ವಿಡಿಯೋನ ನೋಡೋಕ್ಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಮುಂದೆ ನಾನು ಗೈಡೆಡ್ ಮೆಡಿಟೇಷನ್ ಹಾಕ್ತೀನಿ ಮತ್ತು ಮಂತ್ರ ಕೂಡ ಹಾಕ್ತೀನಿ ನಾನು. ನೀವು ವಿಡಿಯೋನ ಚಾನಲಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ನಿಮಗೆ ಯಾವ ಮಂತ್ರ ಬೇಕೋ ಅದನ್ನು ನೀವು ಚಾಂಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ ಹರ ಮಹಾದೇವ. ಬಾಯ್, ಟೇಕ್ ಕೇರ್.